ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿರುವ ಶ್ರೀ ಮರಗಮ್ಮ ದೇವಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಉತ್ಸವದಲ್ಲಿ ಭಾಗವಹಿಸಿದ್ದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿ ದೇವಿಯ ದರ್ಶನ ಪಡೆದುಕೊಂಡರು. ಕಲಬುರಗಿ ನಗರದ ಜಗತ್ ಬಡಾವಣೆಯಲ್ಲಿರುವ ಶ್ರೀ ಮರಗಮ್ಮ ದೇವಿ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಸಂಭ್ರಮದಲ್ಲಿ ಭಾಗಿಯಾದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಬಡಾವಣೆಯ ಜನರೆಲ್ಲ ಸೇರಿಕೊಂಡು ದೇವಿಗೆ ವಿಶೇಷ ಪೂಜೆ ನೆರವೇರಿಸುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾದರು. ಬಳಿಕ ಮಾತನಾಡಿದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು 200 ವರ್ಷಗಳ ಇತಿಹಾಸವುಳ್ಳ 3 ವರ್ಷಕ್ಕೊಮ್ಮೆ ನಡೆಯುವ ಜಗತ್ ಬಡಾವಣೆಯ ಮರಗಮ್ಮ ದೇವಿ ಜಾತ್ರೆ ಬಡಾವಣೆಯ ಜನ ಸೇರಿಕೊಂಡು ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದು ಸಂತೋಷದ ಸಂಗತಿ. ದೇವರು ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ನೀಡಿ ಸದಾ ಕಾಪಾಡಲಿ ಎಂದು ಹೇಳಿದರು. ನಮ್ಮ ಭಾರತ ದೇಶ ಸಾಂಸ್ಕೃತಿಕ ಪರಂಪರೆಯ ದೇಶ. ಈ ದೇಶದಲ್ಲಿ ಪುರಾತನ ಕಾಲದಿಂದಲೂ ಕೂಡ ಧರ್ಮ ನಿಷ್ಠೆ ದೇವರು ಆ ಆಧಾರದ ಮೇಲೆ ನಾವು ಇವತ್ತು ನೆಲೆ ನಿಂತಿದ್ದೇವೆ. ಇವತ್ತಿಗೂ ಕೂಡ ನಮ್ಮ ಪೂರ್ವಜರು ಏನು ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿಯಂತೆ ಕಲಬುರಗಿ ಜಿಲ್ಲೆ ಏನು ಜಗತ್ ಬಡಾವಣೆಯಲ್ಲಿ ಎಲ್ಲ ಹಿರಿಯರು ಗುಡ್ಡ ಫ್ಯಾಮಿಲಿ ಆಗಿರ್ಬೋದು, ಗೌಡರಾಗಿರ್ಬೋದು, ಸುತ್ತಿನವರು ಎಲ್ಲ ಜನರು ಎಲ್ಲ ಜಾತಿ ಧರ್ಮದವರು ಸೇರಿ ಮರಗಮ್ಮನ ಹಬ್ಬ ಮರಗಮ್ಮನ ಜಾತ್ರೆ ಮಾಡ್ತಾರೆ. ಪ್ರತಿ 3 ವರ್ಷಕ್ಕೊಮ್ಮೆ ಕಾರ್ಯ ಮಾಡ್ತಕ್ಕಂಥದ್ದು ನಡೆದು ಬಂದ ಪದ್ಧತಿ. ಆ ಪದ್ಧತಿಯನ್ನು ಈಗಿನ ಯುವಕರು ಕೂಡ ಮುಂದುವರಿಸ್ಕೊಂಡು ಹೋಗಿ ಭಾಳ ಅತಿ ವಿಜೃಂಭಣೆಯಿಂದ ಆ ತಾಯಿಯ ಮೆರವಣಿಗೆ ಮಾಡುತ್ತಾ ಪೂರ ಈ ಬಡಾವಣೆಯ ಸುತ್ತ ಹಾದು ಜಗತ್ ಸರ್ಕಲ್ನಿಂದ ಮತ್ತೆ ಈ ಬಡಾವಣೆಯರು ಕೂಡ ಬಂದು ಸಂತೋಷದಿಂದ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಮುಂದೆ ಬರ್ತಕ್ಕಂಥ ದಿವಸ ಮಳೆ ಬೆಳೆ ಚೆನ್ನಾಗಿ ಆಗಿ ಯಾವುದೇ ಅಹಿತಕರ ಘಟನೆ ಆಗದೆ, ಯಾವುದೇ ಕಷ್ಟಕ್ಕೆ ತೊಂದರೆ ಒಳಗಾಗದೆ ನಮ್ಮೆಲ್ಲರನ್ನ ಸುಖವಾಗಿಡು ಮಹಾತಾಯಿ ಅಂತೇಳಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರಗಳು, ಶುಭವಾಗಲಿ. ಉತ್ಸವದಲ್ಲಿ ಜಗದೇವ್ ಕಮಕ್ನೂರ್, ರಾಜು ಅವಂಟಿ, ವಿಶಾಲ್ ಕವಾಲೆ, ರವಿ, ಶೇಖರ್, ಸಿದ್ದು ಗುಡ್ಡ, ಶರಣು ಅವಂಟಗಿ, ಮಲ್ಲೇಶಪ್ಪ, ಈರಣ್ಣ ಆನೂರ್, ಚೆನ್ನು ಕಾಳ್ಗಿ, ಮಹೇಶ್, ಮಹಾಂತೇಶ್ ಪಾಟೀಲ್, ಅಶ್ವಿನ್ ಸಂಕಾ, ನೀಲ್ಕಂಠರಾವ್ ಮುಲ್ಗೆ, ಅಭಿಷೇಕ್ ಪಾಟೀಲ್ ಸೇರಿದಂತೆ ಜಗತ್ ಬಡಾವಣೆಯ ಅನೇಕ ಮುಖಂಡರು ಭಾಗವಹಿಸಿದ್ದರು.